ಗೆ ಸ್ವಾಗತ. ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿದೆ. ಏನು ಮನೋಜ ರೋಹಿಣಿ ತುಂಬ ದಬ್ಬಾಳಿಕೆಯಿಂದ ಸಹವಾಗಿ ಮೀನನ್ಗೆ ಸೂರ್ಯನಿಗೆ ಮಾತಾಡ್ತಿದ್ದಾರಲ್ಲ, ಮೆರೆದವನು ಭಾಳ ದಿನ ತಡೆಯಲ್ಲ ಅನ್ನೋ ಶಾಸ್ತ್ರ ನಿಜ ಆಗಿದೆ. ತುಂಬ ಮೆರೆತದಿಂದ ಮನೆ ತೊಗೊಂಡೆ ಅಂತ ಬೀಗಿರ್ತಾರೆ. ಮನೆ ಫೋರ್ಜರಿ ಆಗಿದೆ, ಇವನು ದೋಸ್ತ ಮೋಸ ಮಾಡಿ ಮುಂಬೈಗೆ ಹಾರೋಗಿದ್ದಾನೆ. ಅದು ಸತ್ಯ ಗೊತ್ತಾದಾಗಿಂದ ಮನೋಜ ಮತ್ತು ರೋಹಿಣಿ ಕಂಗಾಲಾಗಿದ್ದಾರೆ. ಮನೆಯವರು ಅವ್ರಿಗೆ ಸಾಂತ್ವನ ಮಾಡ್ತಿದ್ದಾರೆ. ಮನೆ ಬಿಟ್ಟು ಹೋಗೋ ಸಂದರ್ಭ ಕೂಡ ಬಂತು. ಪೊಲೀಸರು ಬರ್ತಾರೆ. ಪೊಲೀಸರು ಬಂದು, ಇವ್ರದ್ದೇ ಮನೆ ಅದು, ಇವ್ರ ಸರ್ದು, ನೀನು ಮೋಸ ಹೋಗಿದ್ದೀಯ, ಅದಕ್ಕೆ ಹೇಳೋದು, ಎಲ್ಲವನ್ನು ನೋಡಿ ಮಾಡ್ತಾರೆ ಅಂತ. ಸರ್ ಏನು ಮಾಡೋದು, ಅನ್ಯಾಯ ಆಗಿಬಿಟ್ಟಿದೆ, ಏನಾದರೂ ಮಾಡಿ ಅವನ್ನ ಅಂತ ಸೂರ್ಯ ಹೇಳಕ್ಕೆ ಹೋದಾಗ, ಒಂದು ಕಂಪ್ಲೇಂಟ್ ಕೊಡಪ್ಪ, ಎಲ್ಲ ನೋಡ್ಕೊಳ್ಳೋಣ, ಎಲ್ಲ ಮಾಡೋಣ ಅಂತ ಸೂರ್ಯನಿಗೆ ಇನ್ಸ್ಪೆಕ್ಟರ್ ಹೇಳ್ತಾರೆ. ಈ ಕಡೆ ರೋಹಿಣಿ ಮನೋಜ ಕಂಗಾಲಾಗಿ ನಿಂತಿರ್ತಾರೆ. ಎಲ್ಲರೂ ಬ್ಯಾಗ್ ತೊಗೊಂಡು ಕಾರಲ್ಲಿ ಎತ್ಕೊಂತಿರ್ತಾರೆ. ಕೊನೆಯದಾಗಿ ಉಳಿದದ್ದು ರೋಹಿಣಿ ಮತ್ತು ಮನೋಜ. ಈ ಕಡೆ ಸೂರ್ಯ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ರೋಹಿಣಿ ಮನೋಜ ಕೂಡ ಮನೆಯಿಂದ ಆಚೆ ಹೋಗಬೇಕಾಗಿರುತ್ತೆ. ಮನೋಜ ಕಾಲಲ್ಲಿ ಚಪ್ಪಲಿ ಹಾಕೋಳ್ದೇನೆ ಅರಿವಿಲ್ಲದೆ ಹೋಗ್ಬಿಡ್ತಾನೆ. ಅಷ್ಟೊಂದು ಮನಸ್ಸಿಗೆ ನೋವಾಗಿರುತ್ತೆ. ದುಡ್ಡು ಹೋಯಿತು, ಮೋಸನ ಆಯಿತು ಅಂತ ಆ ಕಡೆಯಿಂದ ಹೋಗ್ತಾನೆ. ಈ ಕಡೆ ರೋಹಿಣಿ ಚಪ್ಪಲ್ ಹಾಕೊಳಕ್ಕಂತ ಹೋದಾಗ ಗಂಡನ ಪಾದರಕ್ಷೆಗಳನ್ನ ನೋಡಿಬಿಟ್ಟು, ಅಯ್ಯೋ ಇವ್ರು ಚಪ್ಪಲಿನೂ ಕೂಡ ಹಾಕೋಲಿಲ್ಲಲ್ವಾ, ಅಷ್ಟೊಂದು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ರೋಹಿಣಿ ಗಂಡನ ಪಾದರಕ್ಷೆಗಳನ್ನ ತೆಗೆದುಕೊಂಡು ಅಲ್ಲಿಂದ ಹೊರಡ್ತಾಳೆ. ಇಬ್ಬರು ಕೂಡ ಗಂಡ ಹೆಂಡತಿ ಕಂಗಾಲಾಗಿದ್ದಾರೆ. ಹಾಗೆ ಮನೋಜ ಕೂಡ ಕಾರಲ್ಲಿ ಹೋಗಿ ಕೂತ್ಕೋತಾನೆ. ಈ ಕಡೆ ರೋಹಿಣಿ ಕೂಡ ಆ ಚಪ್ಪಲ್ಗಳನ್ನ ತೊಗೊಂಡು ಕಾರಲ್ಲಿ ಕೂತ್ಕೋತಾಳೆ. ಕೂತಾಗ ಈ ಕಡೆ ಒಂದು ಕಾರು, ಆ ಕಡೆ ಒಂದು ಕಾರು. ಸೂರ್ಯ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಶಾಂತಿನ ಮನೋಜನ ರೋಹಿಣ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಹೋಗ್ತಿರ್ಬೇಕಾದ್ರೆ ಮನೇನ ನೋಡ್ತಿರ್ತಾನೆ. ಮನೋಜ ಕಂಗಾಲಾಗಿ ನೋವು ಪಟ್ಕೊಂಡು ಮನೆಯೇ ನೋಡ್ತಿರ್ತಾನೆ. ಆ ಮನೆ ಅವನಿಗೆ ಸಿಕ್ಕಿಲ್ಲ. ಆದರೂ ಕೂಡ ಅವನು ನೋವಲ್ಲಿ, ಆ ಮನೆ ಕಳ್ಕೊಂಡೆ ಅನ್ನೋ ನೋವಲ್ಲಿ ತುಂಬ ಬೇಜಾರಲ್ಲಿ ಹೊಡ್ತಾನೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.